ಯಶ್ ಅವರು ದೂರ ಬಹಳ ಕೈಗೆ ಸಿಗದಷ್ಟು ದೂರ ಹೋಗ್ಬಿಟ್ಟಿದ್ದಾರೆ. ಅಭಿಮಾನಿಗಳು ಬಹಳ ಪ್ರೋತ್ಸಾಹ ಬಹಳ ಕಾಯ್ತಾ ಇದ್ದಾರೆ. ಟಿಕೆಟ್ ಯಾವಾಗ ಕೊಡ್ತೀರಾ ಅಂತ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಶೋ ಓಪನ್ ಆಗದೆ ನೋಡ್ತಾ ಇದ್ದಾರೆ. ಮೊನ್ನೆ ಕರೋಡಪತಿಯಲ್ಲಿ ಅವ್ರ ಹೆಸರು ಬಂದಿದೆ. ಅಂದರೆ ಯಾವ ಮಟ್ಟಿಗೆ ಬೆಳೆದಿದ್ದಾರೆ ಅಂತ ಅರ್ಥ ಆಗುತ್ತೆ ನಿಮಗೆ. ಬಟ್ ಅವರು ಒಂದು ಬೆಳೆದ ಮೇಲೆ ಭಾಳ ಚೆನ್ನಾಗಿ ಹೋದ ಪಿಕ್ಚರ್ಗಳೆಲ್ಲ. ಗಜಕೇಸರಿ ಎಲ್ಲ ಅತ್ಯುತ್ತಮ, ಎಲ್ಲ 100 ಡೇಸ್ ಮೂವೀಸ್. ದೂರ ಹೋಗ್ತಾ ಇದ್ದಾರೆ, ಬೇಜಾರು. ನಮ್ಮ ಕನ್ನಡದಲ್ಲಿ ಇದ್ರೆ ಅಟ್ಲೀಸ್ಟ್ ವರ್ಷಕ್ಕೊಂದು 2 ಪಿಕ್ಚರ್ ಕೊಟ್ಟಿರೋರು. ಪಾರ್ಟ್ 2 ಚೆನ್ನಾಗಿ ಹೋಯ್ತು. ನಮ್ಮಲ್ಲೂ ಹೋಯ್ತು, ನಮ್ಮಲ್ಲೂ ಹಾಕಿದ್ವಿ, ಒಳ್ಳೆ ಶೇರ್ ಬಂತು. ಯಾರೇ ಅಭಿಮಾನಿಗಳಿಗೆ ಬರಲಿ ಅವರಿಗೆ ಸಹಕಾರ ಕೊಡ್ತೀವಿ, ತುಂಬ ಸಹಕಾರ. ಈ ತಿಂಗಳ 26ನೇ ತಾರೀಕು ಬುಧವಾರ ಸಿಂಗಲ್ ಥಿಯೇಟ್ರ್ಗಳಿಗೆ ಅಪ್ಪಳಿಸ್ತಾ ಇದೆ ಬೃಹತ್ ಅಲೆ. ಕನ್ನಡ ಚಿತ್ರರಂಗದಲ್ಲೇ ಇತಿಹಾಸದಲ್ಲೇ ಒಂದು ರೆಕಾರ್ಡ್ ಮಾಡೋ ಅಂಥ ಸಿನಿಮಾ ಅನಿಸುತ್ತೆ ನಮಗೆ. ಈ ತಿಂಗಳ ಬುಧವಾರ ಎಲ್ಲ ಸಿಂಗಲ್ ಥಿಯೇಟ್ರ್ಗಳಿಗೂ ಬರ್ತಾಯಿದೆ ಮೂವಿ. ಮಾಲ್ಗೂ, ಮಲ್ಟಿಪ್ಲೆಕ್ಸು ಎಲ್ಲ ಕಡೆಯೂ ರಿಲೀಸ್ ಆಗ್ತಾಯಿದೆ. ಜನ ನೋಡಬೇಕು, ಹೇಳ್ಬೇಕು. ಸಿನಿಮಾ ನೋಡಿದ್ಮೇಲೆ ಹೇಳೋಕ್ಕೆ ಸಾಧ್ಯ. ಖಂಡಿತ ಭಾಳ ನಾವು ನಮಗೂ ಕೂಡ ಆಸೆ ಇದೆ ನೋಡಬೇಕು ಅಂತ. ಯಾವ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇದ್ವಿ. ವಿ ಆರ್ ವೇಟಿಂಗ್. ಎಕ್ಸ್ಟ್ರಾರ್ಡಿನರಿ, ಅದ್ರ ಬಗ್ಗೆ ಮಾತೇ ಇಲ್ಲ. ಪಾರ್ಟ್ 2 ಚೆನ್ನಾಗಿ ಹೋಯ್ತು. ನಮ್ಮಲ್ಲೂ ಹೋಯ್ತು, ನಮ್ಮಲ್ಲೂ ಹಾಕಿದ್ವಿ, ಒಳ್ಳೆ ಶೇರ್ ಬಂತು. ಹೇಳ್ಕೊಳ್ಳೋಷ್ಟು ಎಲ್ಲ ರೆಕಾರ್ಡ್ ಆಗಿದ್ದಾವೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸಿನಿಮಾಸ್ ಈ ವರ್ಷದಲ್ಲಿ ಹೇಳಬೇಕಂದ್ರೆ ಇದೇ ಮುಖ್ಯ. ಇಲ್ಲ ಹೋದ ವರ್ಷ ಸೂಪ್ರಮ್ಸ್ ಹೋಯ್ತು, ಚೆನ್ನಾಗಿ ಹೋಯ್ತು ಮೂವೀಸು. ಕನ್ನಡ ಗೊತ್ತಲ್ಲ, ಕಾಂತಾರ ಎಲ್ಲ ಚೆನ್ನಾಗಿ ಹೋಯ್ತು ಕನ್ನಡ ಮೂವೀಸು. ಈ ವರ್ಷದಲ್ಲ ನೋಡು, ನಮ್ಮಲ್ಲೆಲ್ಲ ಹಾಕಿದೆಲ್ಲ ಆಲ್ಮೋಸ್ಟ್ ಎಲ್ಲ ಫಿಲಮ್ ಹಾಕಿದ್ವಿ ನಾವು. ಗಜಕೇಸರಿ ಎಲ್ಲ ಚೆನ್ನಾಗಿ ಹೋಯ್ತು. ನಮ್ಮಲ್ಲಿ ಅವ್ರು ಮಾತಾಡೋಂಗೆ ಇಲ್ಲ. ಅವ್ರ ಮೂವೀಸ್ ಪೊಲೀಸ್ ಬಂದೋಬಸ್ತ್ ಕರೆಸಿ ಮಾಡಲೇಬೇಕು ನಾವು. 6 ಶೋ ಹಾಕ್ತೀವಿ ಇಲ್ಲಿ. ಎಲ್ಲ ಫ್ಯಾನ್ ಶೋನು ಇರ್ತದೆ, ಮಾಡ್ತೀವಿ. ಅಡಗಡೆ ಮಾಡ್ಕೊಳ್ಳಿ, ಅದಕ್ಕೆ ನಮ್ದು ಅಭ್ಯಂತರ ಏನಿಲ್ಲ. ನಾವು ಸಂಪೂರ್ಣ ಸಹಕಾರ ಎಲ್ಲರಿಗೂ ಕೊಡ್ತೀವಿ. ಎಲ್ಲ ಇಂಥದ್ದೇ ಅಂತ ಅಲ್ಲ, ಎಲ್ಲ ಸ್ಟಾರ್ಸ್ಗಳು ಅಭಿಮಾನಿಗಳಿಗೂ ಕೂಡ ನಾವು ಪ್ರೋತ್ಸಾಹ ನಮ್ದು ಇದ್ದೇ ಇರ್ತದೆ. ನಮ್ಮ ಪ್ರಸನ್ನ ಚಿತ್ರಮಂದಿರದಲ್ಲಿ ಯಾರೇ ಅಭಿಮಾನಿಗಳಿಗೆ ಬರಲಿ ಅವರಿಗೆ ನಾವು ಸಹಕಾರ ಕೊಡ್ತೀವಿ, ತುಂಬ ಸಹಕಾರ. ಕನ್ನಡ ಚಿತ್ರಗಳು ಬರಬೇಕು ಸರ್. ಯಶ್ ಅವರು ದೂರ ಬಹಳ ಕೈಗೆ ಸಿಗದಷ್ಟು ದೂರ ಹೋಗ್ಬಿಟ್ಟಿದ್ದಾರೆ. ದಯವಿಟ್ಟು ಕನ್ನಡ ಚಿತ್ರಗಳಿಗೆ ಪ್ರೋತ್ಸಾಹ ಕೊಡಬೇಕು ಅವರು. ಕನ್ನಡ ಚಿತ್ರಗಳನ್ನು ವರ್ಷಕ್ಕೊಂದಾದರೂ ಕೊಡಿ ದಯವಿಟ್ಟು. ಈ ವರ್ಷ ಏನೋ ಕೊಟ್ಟಿದ್ದೀರಾ, ಮುಂದಿನ ವರ್ಷ ಇನ್ನೊಂದು ಕನ್ನಡ ಚಿತ್ರಗಳನ್ನು ಕೊಡಿ. ರಾಮಾಯಣ ಬರ್ತಾ ಇದೆ, ವಿ ಆರ್ ವೇಟಿಂಗ್. ಕನ್ನಡ ಚಿತ್ರಗಳು ಬಂದರೆ ಕನ್ನಡ ಸಿಂಗಲ್ ಥಿಯೇಟ್ರ್ ಉಳಿಯೋಕ್ಕೆ ಸಾಧ್ಯ. ಅಭಿಮಾನಿಗಳು ಭಾಳ ಪ್ರೋತ್ಸಾಹ ಬಹಳ ಕಾಯ್ತಾ ಇದ್ದಾರೆ. ಟಿಕೆಟ್ ಯಾವಾಗ ಕೊಡ್ತೀರಾ ಅಂತ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಬಂದು ಥಿಯೇಟ್ರ್ ಬಂದು ಕೇಳ್ತಾ ಇದ್ದಾರೆ, ಯಾವ ಟಿಕೆಟ್ ಬುಕ್ಕಿಂಗ್ ಮಾಡ್ತೀರಾ. ಬುಕ್ ಮೈ ಶೋ ಓಪನ್ ಆಗದೆ ನೋಡ್ತಾ ಇದ್ದಾರೆ. ಹೌದು, ಇಲ್ಲೇ ಬೆಳೆದ ಹುಡುಗ ಅವರು. ಈ ಚಿತ್ರಮಂದಿರದ ಕಾಂಪೌಂಡಲ್ಲೇ ಬೆಳೆದ ಹುಡುಗರು ಅವರು. ಕನ್ನಡ ಎಲ್ಲ ಮಾಡ್ತಾಯಿದ್ರು ಮುಂಚೆ ಎಲ್ಲ. ಇಲ್ಲೇ ಬೆಳೆದವರು ಅವರು. ಬಂದಿದ್ರು ಅವರು, ಹೀರೋ ಆದಮೇಲೆ ಕೂಡ ಬಂದಿದ್ರು. ಭಾಳ ಖುಷಿ ಆಗುತ್ತೆ. ನಮ್ಮ ಕನ್ನಡದ ಹುಡುಗ ಇನ್ನೂ ಬಲ್ಲಿ ನೋಡಿದ್ದೀರ ನೀವು. ಮೊನ್ನೆ ಕರೋಡಪತಿಯಲ್ಲಿ ಅವ್ರ ಹೆಸರು ಬಂದಿದೆ. ಅಂದರೆ ಯಾವ ಮಟ್ಟಿಗೆ ಬೆಳೆದಿದ್ದಾರೆ ಅಂತ ಅರ್ಥ ಆಗುತ್ತೆ ನಿಮಗೇ ಅಲ್ಲೂರಾ. ಯಾರು ಮಾತಾಡ್ತಾ ಇದ್ದಾರೆ ಅಂತ ಕಾಲದಲ್ಲಿ ಇವಾಗ ಕನ್ನಡದವ್ರನ್ನ ಈ ಮಟ್ಟಕ್ಕೆ ಹೋಗಿದ್ದಾರೆ. ಕೋಟ್ಯಾಧಿಪತಿಯಲ್ಲಿ ಅವ್ರ ಹೆಸರನ್ನ ಕೇಳ್ತಾ ಇದ್ದಾರೆ ಅಂದರೆ ಯಾವ ರೀತಿ ಇರಬೇಕು. ನಮ್ಮ ಕನ್ನಡದ ಹುಡುಗ ಇನ್ನೂ ಬೆಳೀಲಿ, ಚೆನ್ನಾಗಿ ಬೆಳೀಲಿ, ಇನ್ನೂ ಮೇಲಕ್ಕೆ ಹೋಗಲಿ, ಸಂತೋಷ. ಹೌದು. ಕನ್ನಡದ ನಟ ಈ ಶೋಲಿ ಮಾಡಿರೋದು ಇವರೊಬ್ಬರೇ ಅನ್ಸುತ್ತೆ ನಮಗೆ ತಿಳಿದ ಮಟ್ಟಿಗೆ. ಬೇರೆ ಯಾರೇ ಮಾಡಿದ್ರೂ ಗೊತ್ತಿಲ್ಲ. ಕನ್ನಡದಾಗ ಹೋಗಿರೋದು. ಒಂದು ಪ್ರಶ್ನೆ ಕರೋಡಪತಿಯಲ್ಲಿ ಇವ್ರ ಪ್ರಶ್ನೆ ಬಂದಿದೆ, ಕೇಳಿರ್ಬೇಕು ನನಗೆ. ಅಮಿತಾಬ್ ಬಚ್ಚನ್ ಅವ್ರು ಕೂಡ ಕೇಳಿದ್ದಾರೆ. ಒಂದು 20,000 ರೂಪಾಯಿ ಕ್ವಶನ್ನ ಅಲ್ಲವರಾ. ಅಂದರೆ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಲೆಕ್ಕ ಹಾಕಲಿ, ನೀವೇ ತಿಕ್ ಮಾಡಿ. ಅವ್ರನ್ನ ಇನ್ನೂ ಬೆಳೀತಾರೆ, ಇನ್ನೂ ಚೆನ್ನಾಗಿರಲಿ ನಮ್ಮ ಹುಡುಗ. ಕನ್ನಡದ ಹುಡುಗ ಈ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ನಮ್ಮ ಆಶೀರ್ವಾದ, ನಮ್ಮ ಅಭಿಮಾನ ಅವ್ರಿಗೆ ಭಾಳ ಇರುತ್ತದೆ. ಸೂಪರ್ ಮೇಡಮ್. ಈ ಇತ್ತೀಚೆಗೆ ಮುಂಚೆ ಎಲ್ಲ ಸ್ವಲ್ಪ ಕಡಿಮೆ ಇತ್ತು ನಮ್ಮ ಮುಂಚೆ. ಬಟ್ ಅವರು ಒಂದು ಬೆಳೆದ ಮೇಲೆ ಭಾಳ ಚೆನ್ನಾಗಿ ಹೋದ ಪಿಕ್ಚರ್ಗಳೆಲ್ಲ. ಕಿರಾತಕ, ಗಜಕೇಸರಿ ಎಲ್ಲ ಅತ್ಯುತ್ತಮ, ಎಲ್ಲ 100 ಡೇಸ್ ಮೂವೀಸ್. ವಿಷಯಲ್ಲಿ ಹೋಗ್ತಾರೆ ಅಂದರೆ ಭಾಳ ಸಂತೋಷ ಆಗುತ್ತೆ. ಕೈಗೆ ಸಿಗದೆ ದೂರ ಹೋಗ್ತಾ ಇದ್ದಾರೆ, ಬೇಜಾರು. ನಮ್ಮ ಕನ್ನಡದಲ್ಲಿ ಇದ್ರೆ ಅಟ್ಲೀಸ್ಟ್ ವರ್ಷಕ್ಕೊಂದು 2 ಪಿಕ್ಚರ್ ಕೊಟ್ಟಿರೋರು. ನಮ್ಮ ಕೈಗೆ ಸಿಗ್ತಾರೋ ಇಲ್ಲ ಗೊತ್ತಿಲ್ಲ. ಅವರು ಅಟ್ಲೀಸ್ಟ್ ಅವ್ರಿಗೆ ನಮ್ಮ ಸಿಂಗಲ್ ಥಿಯೇಟ್ರ್ ಬಗ್ಗೆ ಒಂದು ಭಾಳ ಕಾಳಜಿ ಇದೆ. ಮೊನ್ನೆ ನೋಡಿದೆ, ಯಾವುದೋ ಇಂಟರ್ವ್ಯೂಲ್ ಮಾತಾಡ್ತಾಯಿದ್ರು. ಸಿಂಗಲ್ ಥಿಯೇಟ್ರ್ ಉಳಿಸ್ಬೇಕಂತ ಅವರು ಬಾಯಿಂದಾನೇ ಬಂತು ಅಲ್ವರಾ. ಸಾಕಷ್ಟು ಧನ್ಯವಾದಗಳು ಅವರು ನಮ್ಮ ಕಡೆಯಿಂದ.